ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಗಮನಿಸಬೇಕಾದ ಆಸಕ್ತಿಯ ಅಂಶ. ಏನ್ ಗಮನಿಸೋದಿಲ್ಲ? ಆಸಕ್ತಿಯ ಅಂಶ ಏನಿದೆ ಇದರಲ್ಲಿ? ಸಮಾನ ಭಿನ್ನರಾಶಿಗೆ ಸಂಬಂಧಿಸಿದಂತೆ ಒಂದು ಆಸಕ್ತಿಯ ಅಂಶ ಗಮನಿಸೋಣ. ಇದಕ್ಕಾಗಿ ಕೊಟ್ಟ ಕೋಷ್ಟಕವನ್ನು ಭರ್ತಿ ಮಾಡಿ ಮೊದಲ 2 ಸಾಲುಗಳನ್ನು ಭರ್ತಿ ಮಾಡಲಾಗಿದೆ. ಈಗ ಮುಂದೆ ಒಂದು ಕೋಷ್ಟಕ ಕೊಟ್ಟಿದೆ, ಅಲ್ಲಿ 2 ಸಾಲು ಭರ್ತಿ ಮಾಡಿದೆ, ಮುಂದಿನ ನಾವೇ ಮಾಡ್ಕೊಂಡು ಹೋಗೋಣಂತೆ. ನೋಡೋಣ ಬನ್ನಿ. ಈಗ ನೋಡಿ, ಈ ಕೋಷ್ಟಕದಲ್ಲಿ 4 ಕಂಬ ಸಾಲುಗಳಿವೆ ಅಲ್ವಾ? ಮೊದಲನೇದ್ರಲ್ಲಿ ಸಮಾನ ಭಿನ್ನರಾಶಿ ಅಂತ ಬರೆದಿದೆ, ಎರಡನೇದ್ರಲ್ಲಿ ಮೊದಲ ಭಿನ್ನರಾಶಿಯ ಅಂಶ ಹಾಗೂ ಎರಡನೇ ಭಿನ್ನರಾಶಿಯ ಛೇದದ ಗುಣಲಬ್ಧ. ಗೊತ್ತಾಯ್ತಾ ಮಕ್ಕಳೇ? ಕೊಟ್ಟಿರೋ ಭಿನ್ನರಾಶಿಗಳಲ್ಲಿ ಮೊದಲನೇ ಭಿನ್ನರಾಶಿಯ ಅಂಶ ತಗೊಂಡು ಎರಡನೇ ಭಿನ್ನರಾಶಿಯ ಛೇದ ಜೊತೆ ಅದನ್ನು ಗುಣಿಸ್ಬೇಕು. ಆ ಗುಣಲಬ್ಧ ಎಷ್ಟು ಅಂತ ಕಂಡುಹಿಡಿಬೇಕು. ಮೂರನೇದ್ರಲ್ಲಿ ಏನ್ ಮಾಡ್ಬೇಕು? ಮೂರನೇ ಕಂಬ ಸಾಲಲ್ಲಿ ಮೊದಲ ಭಿನ್ನರಾಶಿಯ ಛೇದ ಹಾಗೂ ಎರಡನೇ ಭಿನ್ನರಾಶಿಯ ಅಂಶಗಳ ಗುಣಲಬ್ಧ. ಇಲ್ಲೇನ್ ಮಾಡ್ಬೇಕು? ಮೊದಲನೇ ಭಿನ್ನರಾಶಿಯ ಛೇದ ತಗೊಂಡು ಎರಡನೇ ಭಿನ್ನರಾಶಿಯ ಅಂಶ ಜೊತೆ ಅದನ್ನ ಗುಣಿಸ್ಬಿಟ್ಟು ಆ ಗುಣಲಬ್ಧ ಬರಿಬೇಕು. 4ನೇ ಕಂಬಸಾಲ ಏನ್ ಬರ್ತಿದೆ? ಈ ಗುಣಲಬ್ಧಗಳು ಸಮವೇ ಅಂತ ಕೇಳಿದೆ. ಈಗ ಒಂದೊಂದೇ ತುಂಬಿಸ್ಕೊತಾವಣ ಬನ್ನಿ. ಈಗ ಮೊದಲನೇ ಉದಾಹರಣೆ, 3ನೇ 1 ಸಮ 9ನೇ 3ಕ್ಕೆ ಅಂತ ಕೊಟ್ಟಿದೆ. ಇದು ನಿಜವಾಗ್ಲೂ ಸಮಾನ? ಹೇಗ್ ಪರೀಕ್ಷೆ ಮಾಡೋದು? ಆಗ್ಲೇ ನೋಡಿದ್ವಲ್ಲ, ಈ ಎರಡನೇ ಕಂಬಸಾಲ ಏನ್ ಮಾಡ್ಬೇಕು? ಮೊದಲನೇ ಭಿನ್ನರಾಶಿಯ ಅಂಶ ಎಷ್ಟು? 1. ಎರಡನೇ ಭಿನ್ನರಾಶಿಯ ಛೇದ ಯಾವುದು? 9. ಅವೆರಡನ್ನು ಗುಣಿಸಿದಾಗ 1 ಗುಣಾಕಾರ 9 ಎಷ್ಟು ಸಿಕ್ತು? 9 ಅಂತ ಸಿಕ್ತು. ಈ 3ನೇ ಕಂಬ ಸಾಲಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ ಎಷ್ಟು ಮಕ್ಕಳೇ? 3. ಎರಡನೇ ಭಿನ್ನರಾಶಿಯ ಅಂಶ ಎಷ್ಟು? 3. 3 ಗುಣಾಕಾರ 3 9. ಈ ಸಿಕ್ಕಿರೋ 2 ಗುಣಲಬ್ಧಗಳು ಒಂದೇ ಸಮವಾಗಿವೆಯಾ? ಹೌದು, 2 ಕಡೆ 9 9 ಅಂತ ಸಿಕ್ಕಿದೆ ಅಲ್ವಾ? ಈಗ ಎರಡನೇ ಉದಾಹರಣೆ ನೋಡೋಣ ಬನ್ನಿ. 5ನೇ 4 ಸಮ 35ನೇ 28 ಅಂತ ಕೊಟ್ಟಿದೆ. ಮತ್ತೆ ಅದೇ ರೀತಿ ಮಾಡಬೇಕು. ಮೊದಲನೇ ಭಿನ್ನರಾಶಿಯ ಅಂಶ ಮತ್ತು ಎರಡನೇ ಭಿನ್ನರಾಶಿಯ ಛೇದ ಎರಡನ್ನು ಗುಣಿಸಿದಾಗ 4 ಗುಣಾಕಾರ 35 ಎಷ್ಟು ಸಿಕ್ತು? 140. ಈಗ ಮತ್ತೆ 3ನೇ ಕಂಬಸಾಲಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ ಎರಡನೇ ಭಿನ್ನರಾಶಿಯ ಅಂಶ ಗುಣಿಸಿದ್ರೆ 5 ಗುಣಾಕಾರ 28, ಅದು ಕೂಡ 140 ಅಂತ ಸಿಕ್ತು. 2 ಗುಣಲಬ್ಧಗಳು ಸಮವಾಗಿವೆಯಾ? ಹೌದು, ಸಮವಾಗಿವೆ. 3ನೇ ಉದಾಹರಣೆ ನೋಡಿ. 4ನೇ 1 ಸಮ 16ನೇ 4 ಅಂತ ಕೊಟ್ಟಿದೆ. ಇಲ್ಲಿ ಮತ್ತೆ ಮೊದಲನೇ ಭಿನ್ನರಾಶಿಯ ಅಂಶ 1, ಎರಡನೇ ಭಿನ್ನರಾಶಿಯ ಛೇದ 16 ಗುಣಿಸಿದಾಗ 1 ಗುಣಾಕಾರ 16 16 ಅಂತ ಸಿಕ್ತು. 3ನೇ ಕಂಬಸಾಲಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ ಎರಡನೇ ಭಿನ್ನರಾಶಿಯ ಅಂಶ 4 ಗುಣಾಕಾರ 4 ಎಷ್ಟು ಸಿಕ್ತು? ಅದು ಕೂಡ 16 ಸಿಕ್ತು ಅಲ್ವಾ? 2 ಗುಣಲಬ್ಧ ಸಮಾನ ಮಕ್ಕಳೇ? ಹೌದು, ಸಮವಾಗಿವೆ. ಅರ್ಥ ಆಗ್ತಿದೆ ಏನ್ ಮಾಡ್ತಿದೀವಿ ಅಂತ? ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಈಗ 3ನೇ 2 ಸಮ 15ನೇ 10. ಇಲ್ಲಿ ಮತ್ತೆ ಮೊದಲನೇ ಭಿನ್ನರಾಶಿಯ ಅಂಶ 2 ಗುಣಾಕಾರ ಎರಡನೇ ಭಿನ್ನರಾಶಿಯ ಛೇದ 15 ಎಷ್ಟಾಗುತ್ತೆ? 2 ಗುಣಾಕಾರ 15 ಮಕ್ಕಳೇ? 30. 3ನೇ ಕಂಸಲ್ಲಿ ಏನ್ ಮಾಡಬೇಕು? ಮೊದಲನೇ ಭಿನ್ನರಾಶಿಯ ಛೇದ 3, ಎರಡನೇ ಭಿನ್ನರಾಶಿಯ ಅಂಶ ಗುಣಾಕಾರ 10. 3 ಗುಣಾಕಾರ 10 30. 2 ಸಮವಾಗಿವೆಯಾ ಗುಣಲಬ್ಧಗಳು? ಹೌದು, ಸಮವಾಗಿವೆ. ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಈಗ 7ನೇ 3 ಸಮ 56ನೇ 24. ಇಲ್ಲಿ ಮತ್ತೆ ಮೊದಲನೇ ಭಿನ್ನರಾಶಿಯ ಅಂಶ 3 ಗುಣಾಕಾರ ಎರಡನೇ ಭಿನ್ನರಾಶಿಯ ಛೇದ 56. 3 ಗುಣಾಕಾರ 56 ಎಷ್ಟಾಯ್ತು? 168. 3ನೇ ಕಂಬ ಸಾಲಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ 7 ಗುಣಾಕಾರ ಎರಡನೇ ಭಿನ್ನರಾಶಿಯ ಅಂಶ 24. 7 ಗುಣಾಕಾರ 24 ಕೂಡ 168 ಆಯ್ತು. 2 ಗುಣಲಬ್ಧಗಳು ಸಮಾನ? ಹೌದು. ಅಂದ್ರೆ ಪ್ರತಿಯೊಂದ್ರಲ್ಲೂ ನಾವು ಈ ತರ ಮಾಡಿದಾಗ ಗುಣಲಬ್ಧಗಳು ಸಮ ಅಂತ ಕಂಡ್ಕೊಂಡ್ವಿ ಅಲ್ವಾ ಮಕ್ಕಳೇ? ಇದರಿಂದ ಕಂಡುಕೊಂಡ ಅಂಶವೇನೆಂದರೆ, ಈ ಎಲ್ಲಾ ಸಂದರ್ಭಗಳಲ್ಲಿ ಮೊದಲ ಭಿನ್ನರಾಶಿಯ ಅಂಶ ಹಾಗೂ ಎರಡನೇ ಭಿನ್ನರಾಶಿಯ ಛೇದದ ಗುಣಲಬ್ಧವು
ಮೊದಲ ಭಿನ್ನರಾಶಿಯ ಛೇದ ಹಾಗೂ ಎರಡನೇ ಭಿನ್ನರಾಶಿಯ ಅಂಶಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತವೆ. ಈಗಲೇ ಕಂಡ್ಕೊಂಡಿವಲ್ಲ ನಾವೆಲ್ಲ, ಈ ಎರಡೂ ಗುಣಲಬ್ಧಗಳಿಗೆ ಅಡ್ಡ ಗುಣಲಬ್ಧ ಅಥವಾ ಓರೆ ಗುಣಾಕಾರ ಎನ್ನುವರು. ಗೊತ್ತಾಯ್ತಾ ಮಕ್ಕಳೇ? ಈ ರೀತಿ ನಾವು ಗುಣಲಬ್ಧ ಕಂಡಿಡೋದಲ್ಲ, ಇದಕ್ಕೆ ಅಡ್ಡ ಗುಣಲಬ್ಧ ಅಥವಾ ಓರೆ ಗುಣಾಕಾರ ಅಂತ ಕೂಡ ಕರೀತಾರೆ. ಅಂದ್ರೆ ಮೊದಲನೇ ಭಿನ್ನರಾಶಿಯ ಅಂಶ, ಎರಡನೇ ಭಿನ್ನರಾಶಿಯ ಛೇದ, ಈ ತರ ಗುಣಾಕಾರ ಮಾಡಿತಲ್ಲ, ಅದು ಅಡ್ಡ ಗುಣಾಕಾರ ಅಥವಾ ಓರೆ ಗುಣಾಕಾರ ಅಂತ ಅದಕ್ಕೆ ಹೆಸರು. ಇನ್ನೂ ಕೆಲವು ಸಮಾನ ಭಿನ್ನರಾಶಿಗಳ ಜೊತೆಗಳ ಈ ಅಡ್ಡ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಈಗ ನೀವೇನೆ ಕೆಲವು ಸಮಾನ ಭಿನ್ನರಾಶಿ ತಗೊಂಡು ಈ ತರ ಓರೆ ಗುಣಾಕಾರ ಮಾಡಿ ಅಡ್ಡ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಇವುಗಳಲ್ಲಿ ಯಾವುದಾದರೂ ಅಡ್ಡ ಗುಣಲಬ್ಧಗಳು ಪರಸ್ಪರ ಸಮವಾಗಿಲ್ಲದನ್ನು ಕಾಣುತ್ತೇವೆಯೇ? ನೀವು ತಗೊಂಡ್ರೆ ಉದಾಹರಣೆಗಳು ಯಾವ್ದಾದ್ರು ಅಡ್ಡ ಗುಣಲಬ್ಧ ಸಮ ಅಲ್ಲ ಅಂತ ಯಾವ್ದಾದ್ರು ಬಂತಾ? ಇಲ್ಲ. ಪ್ರತಿಯೊಂದು ಸಮಾನ ಭಿನ್ನರಾಶಿಯಲ್ಲೂ ಈ ತರ ಅಡ್ಡ ಗುಣಲಬ್ಧ ಅಥವಾ ಓರೆ ಗುಣಾಕಾರ ಮಾಡಿದಾಗ ನಮಗೆ ಸಮಾನ ಗುಣಲಬ್ಧಗಳು ಸಿಕ್ಕಿವೆ ಅಲ್ವಾ? ಈ ನಿಯಮವು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ಸಹಕಾರಿ. ಈ ಓರೆ ಗುಣಾಕಾರ ಅಥವಾ ಅಡ್ಡ ಗುಣಲಬ್ಧ ನಿಯಮ ಇದೆಯಲ್ಲ, ಇದು ನಮಗೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ತುಂಬಾ ಸಹಕಾರಿ ಮಕ್ಕಳೇ. ಹೇಗೆ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಉದಾಹರಣೆ 5. 63 ಛೇದ ಇರುವಂತೆ 9ನೇ 2ರ ಸಮಾನ ಭಿನ್ನರಾಶಿ ಕಂಡುಹಿಡಿಯಿರಿ. ಇಲ್ಲಿ ಮತ್ತೇನ್ ಕೊಟ್ಟಿದ್ದಾರೆ? 9ನೇ 2 ಅಂತ ಒಂದು ಭಿನ್ನರಾಶಿ ಕೊಟ್ಟಿದ್ದಾರೆ. ಇಲ್ಲಿ ಛೇದ 63 ಆಗ್ಬೇಕು. ಆ ರೀತಿ ಒಂದು ಸಮಾನ ಭಿನ್ನರಾಶಿ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ನೋಡಿ, ಬರ್ಕೊಳ್ಳಿ ತರ ಮಕ್ಕಳೇ. 9ನೇ 2 ಈಸ್ ಈಕ್ವಲ್ ಟು ನಮ್ಗೆ ಛೇದ 63 ಅಂತ ಗೊತ್ತು, ಆದ್ರೆ ಅಂಶ ಎಷ್ಟು ಅಂತ ಗೊತ್ತಿಲ್ಲ. ಅಂಶ ಇಲ್ಲಿ ಖಾಲಿ ಅಂತ ಬರ್ಕೊಟ್ಟಿದೀವಿ ಅಲ್ವಾ? ಈಗ ಅಡ್ಡ ಗುಣಲಬ್ಧ ಮಾಡಿ ನೀವು 9 ಗುಣಾಕಾರ ಗೊತ್ತಿಲ್ಲದೆ ಇರೋ ಸಂಖ್ಯೆ, ಅಂದ್ರೆ ಒಂದು ಬಾಕ್ಸ್ ತರ ಹಾಕೊಂಡಿದೀವಲ್ಲ ಅಲ್ಲಿ ಖಾಲಿ, ಇಟ್ಸ್ ಈಕ್ವಲ್ ಟು 2 ಗುಣಾಕಾರ 63 ಅಲ್ವಾ? ಈ ತರ ನಾವು ಓರೆ ಗುಣಾಕಾರ ಅಥವಾ ಅಡ್ಡ ಗುಣಲಬ್ಧ ಕಂಡಿಡಿದಾಗ ಇವೆರಡು ಸಮ ಆಗಿರ್ಬೇಕು ಅಂತ ಕಂಡುಹಿಡ್ಕೊಂಡ್ವಿ. ಆದ್ರೆ ನಾವೀಗ 63 ಏನಾಗುತ್ತೆ? ಅದು 7 ಗುಣಾಕಾರ 9 ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೋದು? ಇದನ್ನ 9 ಗುಣಾಕಾರ ಗೊತ್ತಿಲ್ಲದೆ ಇರೋ ಸಂಖ್ಯೆ ಈಸ್ ಈಕ್ವಲ್ ಟು 2 ಗುಣಾಕಾರ 63 ನಾವೇನ್ ತಂಗ್ ಬರಿಬಹುದು? 7 ಗುಣಾಕಾರ 9 ಅಂತ ಬರಿಬಹುದು. ಇಲ್ಲಿ ಆ 2 ಮತ್ತು 7 ಗುಣಿಸಿದ್ರೆ 14 ಗುಣಾಕಾರ 9 ಅಂತ ಸಿಕ್. ಅರ್ಥ ಆಗ್ತಿದೆ ಮಕ್ಳು ಏನ್ ಮಾಡ್ತಾ ಇದೀವಿ ಅಂತ? ಆ 2 ಮತ್ತು 7 ಗುಣಿಸಿದಾಗ 14 ಆಗುತ್ತೆ. 14 ಗುಣಾಕಾರ 9 ಅಂತ ಬರ್ದಿದೀವಿ. ನೋಡಿ ಮತ್ತೆ ಅದನ್ನ ತೋರಿಸಿದೆ ಇಲ್ಲಿ. 9 ಗುಣಾಕಾರ ಗೊತ್ತಿಲ್ಲದೆ ಇರೋ ಸಂಖ್ಯೆ ಈಸ್ ಈಕ್ವಲ್ ಟು 14 ಗುಣಾಕಾರ 9 ಅಂತ ಬರ್ದಿದೆ. ಈ ಕಡೆ ಈಗ ಬಲಭಾಗದಲ್ಲಿ 14 ಗುಣಾಕಾರ 9 ನಾವು ಅದ್ಲು ಬದಲು ಮಾಡಿ ಬರಿಬೋದಾ? ಬರಿಬಹುದು. ಅಂದ್ರೆ ಹೆಂಗ್ ಬರಿತೀವಿ ನಾವು? 9 ಗುಣಾಕಾರ ಗೊತ್ತಿಲ್ಲದೆ ಇರೋ ಸಂಖ್ಯೆ ಈಸ್ ಈಕ್ವಲ್ ಟು 9 ಗುಣಾಕಾರ 14. ನೋಡಿ ಮಕ್ಕಳೇ, ಇಲ್ಲಿ ಎರಡು ಕಡೆ 9 ಗುಣಿಸ್ತಾ ಇದೀವಿ. ಹಾಗಾಗಿ ಗೊತ್ತಿಲ್ಲದ ಸಂಖ್ಯೆ ಏನಾಗುತ್ತದು? 14 ಅಂತ ಆಗತ್ತೆ ಅಲ್ವಾ? ಈ ಕಡೆ 14 ಇದ್ರೆ ಈ ಕಡೆನೂ 14 ಬರಲೇಬೇಕು. ಹಾಗಾಗಿ ನಾವು ಇಲ್ಲಿ ಗೊತ್ತಿಲ್ಲದಿರೋ ಸಂಖ್ಯೆ ಬಾಕ್ಸ್ ಅನ್ನು ಹೋಲಿಸಿದಾಗ ಅದು ಎಷ್ಟಕ್ಕೆ ಸಮ? ಅದು 14ಕ್ಕೆ ಸಮ ಅಂತ ನಾವು ಕಂಡ್ಕೊಂಡ್ವಿ. ಹಾಗಾಗಿ ಆ ಭಿನ್ನರಾಶಿ ಏನಾಗುತ್ತೆ? 9ನೇ 2 ಯಾವ್ದಕ್ಕೆ ಸಮ? 63ನೇ 14ಕ್ಕೆ ಸಮ ಅಲ್ವಾ? ಈ ತರ ನಾವು ಕಂಡಿಡ್ಕೊಂಡ್ವಿ, ಸಮಾನ ಭಿನ್ನರಾಶಿ ಪಡ್ಕೊಂಡ್ವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? .7 ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಏನಂಗಂದ್ರೆ ನೋಡೋಣ ಬನ್ನಿ. 54ನೇ 36 ಈ ಭಿನ್ನರಾಶಿಯನ್ನು ತೆಗೆದುಕೊಂಡಾಗ ಅಂಶ ಮತ್ತು ಛೇದಗಳ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತಾಗಿ ಬೇರೆ ಇಲ್ಲದಂತೆ ಒಂದು ಸಮಾನ ಭಿನ್ನರಾಶಿಯನ್ನು ಪಡೆಯಲು ಪ್ರಯತ್ನಿಸೋಣ. ಇದನ್ನು ನಾವು ಹೇಗೆ ಪಡೆಯಬಹುದು? ನೋಡಿ, ಕೊಟ್ಟಿದೆ ಒಂದು ಸಂಖ್ಯೆ 54ನೇ 36. ಈ ಭಿನ್ನರಾಶಿನಲ್ಲಿ ಅಂಶ ಮತ್ತು ಛೇದನ ಒಂದಲ್ದೇನೆ ಬೇರೆ ಇನ್ಯಾವುದೋ ಸಾಮಾನ್ಯ ಅಪವರ್ತನದಿಂದ ನಾವಿಗೆ ಅದನ್ನ ಭಾಗಿಸಿದಾಗ ನಾವು ಬೇರೆ ಭಿನ್ನರಾಶಿ ಪಡೆಯಕ್ಕೆ ಸಾಧ್ಯನಾ? ಯಾವ್ದನ್ನ ಭಾಗಿಸಿದ್ರೆ ಸಾಧ್ಯ? ಇದು ಹೇಗ್ ಮಾಡೋದು ನೋಡೋಣ ಬನ್ನಿ. .36 ಮತ್ತು 54 ಇವು 2ರಿಂದ ಭಾಗಿಸಲ್ಪಡುತ್ತದೆ ಎಂದು ಗೊತ್ತು. ನೋಡಿ ಮಕ್ಕಳೇ, 36 ಮತ್ತು 54 ಎರಡು ಸಂಖ್ಯೆ 2ರಿಂದ ಭಾಗಿಸ್ಬೋದು ನಮ್ಗೆ ಗೊತ್ತು. ಮೊದಲ ಭಾಗಾಕಾರ ಮಾಡೋಣ ಬನ್ನಿ. ಈಗ ಏನ್ ಮಾಡ್ತೀವಿ ನೋಡಿ, 36 ಭಾಗಾಕಾರ 2 ಎಷ್ಟು ಸಿಕ್ತು? 18. 54 ಭಾಗಾಕಾರ 2 27 ಅಂತ ಸಿಕ್ತು. ಅಂದ್ರೆ ಇನ್ನೊಂದು ಭಿನ್ನರಾಶಿ ನಮಗೆ ಸಿಕ್ಕಿದೆ 27ನೇ 18. ಆದ್ರೆ 18 ಮತ್ತು 27 ಇವುಗಳಿಗೆ ಒಂದನ್ನು ಹೊರತಾಗಿ ಬೇರೆ ಸಾಮಾನ್ಯ ಅಪವರ್ತನಗಳಿವೆ. ಈ 18 ಮತ್ತು 27
ಇವೆರಡಕ್ಕೆ ಒಂದಲ್ದೇನೆ ಬೇರೆ ಸಾಮಾನ್ಯ ಅಪವರ್ತಗಳಿವೆ. ಯಾವ್ಯಾವ್ದು? 1, 3, 9 ಈ ರೀತಿ 3 ಸಾಮಾನ್ಯ ಅಪವರ್ತನಗಳಿವೆ. ಅದ್ರಲ್ಲಿ ಅತ್ಯಂತ ದೊಡ್ಡದು ಯಾವುದು? 9 ಅತ್ಯಂತ ದೊಡ್ಡದಾದದು. ಇವೆಲ್ಲ ನಾವು ತಿಳ್ಕೊಂಡಿದೀವಿ ಆಗ್ಲೇ ಅಲ್ವ ಮಕ್ಕಳೇ? ಹಾಗಾಗಿ ಏನ್ ಮಾಡಬೇಕು ನೋಡೋಣ ಬನ್ನಿ. ಈಗ ಆದುದರಿಂದ 27ನೇ 18 ಅಂತ ಇದೆಯಲ್ಲ, ಇದನ್ನ ನಾವೇನ್ ಮಾಡ್ಬೇಕೀಗ 9ರಿಂದ ಭಾಗಿಸೋಣಂತೆ. 18 ಭಾಗಾಕಾರ 9 2 ಅಂತ ಸಿಗುತ್ತೆ. 27 ಭಾಗಾಕಾರ 9 3 ಅಂತ ಸಿಗುತ್ತೆ. ಹಾಗಾಗಿ ನಮಗೆ 3ನೇ 2 ಅಂತ ಇನ್ನೊಂದು ಭಿನ್ನರಾಶಿ ಸಿಕ್ಕಿದೆ ಇಲ್ಲಿ. ಈಗ 2 ಮತ್ತು 3 ಇವುಗಳಿಗೆ 1ರ ಹೊರತಾಗಿ ಬೇರೆ ಸಾಮಾನ್ಯ ಅಪವರ್ತನಗಳಿಲ್ಲ. 2 ಮತ್ತು 3ಕ್ಕೆ ಬೇರೆ ಸಾಮಾನ್ಯ ಅಪವರ್ತನ ಇದೆಯಾ ಮಕ್ಕಳೇ? 1ನ್ನು ಹೊರತುಪಡಿಸಿ ಇಲ್ಲ. 1 ಅಥವಾ ಸಂಖ್ಯೆನೇ ಆಗುತ್ತೆ ಅಲ್ವಾ? 2 ತಗೊಂಡ್ರೆ 1 ಮತ್ತು 2, 3 ತಗೊಂಡ್ರೆ 1 ಮತ್ತು 3 ಇವೆರಡು ಸಾಮಾನ್ಯ ಅಪವರ್ತನಗಳು. ಇವೆರಡು ಅಪವರ್ತನಗಳಾಗುತ್ತೆ. ಅದ್ರಲ್ಲಿ ಯಾವುದು ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ ಈಗ ನಾವು ಆ 3ನೇ 2 ಅಂತ ಸಿಕ್ಕಿದೆಯಲ್ಲ, ಇದನ್ನು ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿರುವ ಭಿನ್ನರಾಶಿ ಎನ್ನುತ್ತೇವೆ. ಗೊತ್ತಾಯ್ತಾ ಮಕ್ಕಳೇ? ಈ ತರ ನಾವು 3ನೇ 2 ಅಂತ ಒಂದು ಸಿಕ್ಕಿದೆಯಲ್ಲ, ಈ ಸಮಾನ ಭಿನ್ನರಾಶಿ, ಇದು ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿರುವಂತಹ ಭಿನ್ನರಾಶಿ ಅಂತ ನಾವು ಹೇಳ್ತೀವಿ. ಒಂದು ಭಿನ್ನರಾಶಿಯ ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಕನಿಷ್ಠ ರೂಪದಲ್ಲಿ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಸಂಕ್ಷಿಪ್ತ ರೂಪದಲ್ಲಿ ಇರಬೇಕಾದರೆ ಅದರ ಅಂಶ ಹಾಗೂ ಛೇದಗಳಿಗೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳಿರಬಾರದು. ಗೊತ್ತಾಯ್ತಾ ಮಕ್ಕಳೇ? ಈ ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಅಂಶ ಮತ್ತು ಛೇದದಲ್ಲಿ ಯಾವ ಅಂಕಿಗಳು ಬರುತ್ತೋ ಅವುಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಸಾಮಾನ್ಯ ಅಪವರ್ತನಗಳಿರಬಾರದು. ಆವಾಗ ನಾವೆರಡು ಈ ಭಿನ್ನರಾಶಿ ಸಂಕ್ಷಿಪ್ತ ರೂಪದಲ್ಲಿದೆ ಅಂತ ನಾವು ಹೇಳ್ಬೋದು. ಒಂದು ಆಟ. ಇಲ್ಲಿ ನೀಡಿರುವ ಸಮಾನ ಭಿನ್ನರಾಶಿಗಳು ತೀರಾ ಆಸಕ್ತಿದಾಯಕ. ಇವುಗಳಲ್ಲಿ 1ರಿಂದ 9ರವರೆಗಿನ ಎಲ್ಲಾ ಅಂಕಿಗಳು ಬಳಕೆಯಾಗಿವೆ. ನೋಡಿ ಮಕ್ಕಳೇ, ಸಮಾನ ಭಿನ್ನರಾಶಿ ಕೊಟ್ಟಿದೆಯಂತೆ, ಅದರಲ್ಲಿ 1ರಿಂದ 9 ಎಲ್ಲಾ ಅಂಕಿಗಳು ಬಳಕೆ ಮಾಡಿದಾರಂತೆ. ತಿಳ್ಕೊಂಡ್ವಾ ಈ ತರ ಆಸಕ್ತಿದಾಯಕ ಸಮಾನ ಭಿನ್ನರಾಶಿಗಳು ಯಾವುದು ಅಂತ? 6ನೇ 2 ಸಮ 9ನೇ 3 ಸಮ 174ನೇ 58. ನೋಡಿ ಮಕ್ಕಳ, ಇದರಲ್ಲಿ 1ರಿಂದ 9 ತನಕ ಎಲ್ಲಾ ಅಂಕಿಗಳು ಬಳಕೆಯಾಗಿವೆ. ಇದರಲ್ಲಿ ಕಾಣ್ತಾ ಇದೆಯಾ ನಿಮ್ಗೆ? ಇದು 3 ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು. ಇನ್ನೊಂದು ಉದಾಹರಣೆ ನೋಡಿ, ಈ ಕಡೆ ಬಲಭಾಗದಲ್ಲಿ 4ನೇ 2 ಸಮ 6ನೇ 3 ಸಮ 158ನೇ 79. ಇಲ್ಲೂ ಕೂಡ 1ರಿಂದ 9 ತನಕ ಎಲ್ಲ ಅಂಕಿಗಳನ್ನ ಬಳಕೆ ಮಾಡಿ ಈ ತರ 3 ಸಮಾನ ಭಿನ್ನರಾಶಿ ಇಲ್ಲಿ ಪಡ್ಕೊಂಡಿದೀವಿ. ಎಷ್ಟು ಆಸಕ್ತಿದಾಯಕವಾಗಿದೆ ಅಲ್ವಾ ಇದೆಲ್ಲ? ಇಂತಹ ಇನ್ನೂ 2 ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಈ ತರ ಇನ್ನೆರಡು ಸಮಾನ ಭಿನ್ನರಾಶಿ ಕಂಡುಹಿಡಿಯಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಮಕ್ಕಳೇ? ಮಾಡಿ ನೋಡೋಣಂತೆ, ನಿಮ್ ಸ್ನೇಹಿತರ ಜೊತೆ ಮಾಡಿ ನೋಡೋಣಂತೆ. ಸರಳ ವಿಧಾನ. ಒಂದು ಭಿನ್ನರಾಶಿಯ ಸಂಕ್ಷಿಪ್ತ ರೂಪವನ್ನು ಕಂಡುಹಿಡಿಯುವ ಸರಳ ವಿಧಾನವೆಂದರೆ ಅದರ ಅಂಶ ಮತ್ತು ಛೇದದ ಮಾ ಸಾ ಅ ಕಂಡುಹಿಡಿದು ಅನಂತರ ಅಂಶ ಮತ್ತು ಛೇದಗಳನ್ನು ಈ ಮಾ ಸಾ ಅ ದಿಂದ ಭಾಗಿಸಬೇಕು. ಏನು ಮಾ ಸಾ ಅ ಅಂದ್ರೆ ಮಕ್ಕಳೇ? ಮಹತ್ತಮ ಸಾಮಾನ್ಯ ಅಪವರ್ತನ ಅಲ್ವಾ? ಆಗ್ಲೇ ತಿಳ್ಕೊಂಡಿದೀವಿ. ಇದು ಈ ತರ ಒಂದು ಸಂಕ್ಷಿಪ್ತ ಭಿನ್ನರಾಶಿಯ ರೂಪವನ್ನು ಕಂಡುಹಿಡಿಯಕ್ಕೆ ನಾವು ಸರಳ ವಿಧಾನ ಏನು ಅಂತಂದ್ರೆ, ಆ 2 ಅಂಕಿಗಳಂದ್ರೆ ಅಂಶ ಮತ್ತು ಛೇದ ಅವುಗಳ ಮಾ ಸಾ ಆ ಕಂಡುಹಿಡಿದು ಆ ಮಾ ಸಾ ಆದಿಂದ ಅದನ್ನು ಭಾಗಿಸಿದ್ರೆ ನಮ್ಗವಾಗ ಸುಲಭವಾಗಿ ಸಂಕ್ಷಿಪ್ತ ರೂಪ ಸಿಗುತ್ತೆ. ಹೇಗೆ ನೋಡೋಣ ಬನ್ನಿ. ಈಗ 24ನೇ 36 ತೆಗೆದುಕೊಳ್ಳೋಣ. ಈಗ ಉದಾಹರಣೆ ನೋಡೋಣ ಬನ್ನಿ ಮಕ್ಕಳೇ. 24ನೇ 36. ಇಲ್ಲಿ 36 ಮತ್ತು 24 ಅಂದ್ರೆ ಅಂಶ ಮತ್ತು ಛೇದ ಇವುಗಳ ಮಾಸ ಏನು? 12 ಅಲ್ವಾ? ಹಾಗಾಗಿ ಏನ್ ಮಾಡ್ತೀವಿ ನಾವು ಇಲ್ಲಿ? ಅಂಶ ಮತ್ತು ಛೇದನ 12ರಿಂದ ಇಲ್ಲಿ ಭಾಗಿಸ್ಬೇಕು. 36ನ 12ರಿಂದ ಭಾಗಿಸಿದ್ರೆ 3 ಸಿಗುತ್ತೆ. 24ನ 12ರಿಂದ ಭಾಗಿಸಿದ್ರೆ 2 ಸಿಗುತ್ತೆ. ಯಾವ ಭಿನ್ನರಾಶಿ ಸಿಕ್ತು ನಮ್ಗೆ? 2ನೇ 3 ಅಲ್ವಾ ಮಕ್ಕಳೇ? ಈ ಭಿನ್ನರಾಶಿ ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿದೆ. ಅಂದ್ರೆ ಇಲ್ಲಿ 2 ಮತ್ತೆ 3ಕ್ಕೆ 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲ. ಹಾಗಾಗಿ ಈ ಮಾಸ ಆವು ಒಂದು ಭಿನ್ನರಾಶಿಯನ್ನು ಸಂಕ್ಷಿಪ್ತ ರೂಪಕ್ಕೆ ತರಲು ಸಹಕಾರಿಯಾಗಿದೆ.
ಗೊತ್ತಾಯ್ತಾ ಮಕ್ಕಳೇ? ಆ ಹಿಂದಿನ ಉದಾಹರಣೆ ನಾವು 2 ಸತಿ ಭಾಗಾಕಾರ ಮಾಡಿದ್ವಿ ಅಲ್ವಾ? ಇಲ್ಲಿ ಒಂದೇ ಭಾಗಾಕಾರದಿಂದ ನಾವು ಸಂಕ್ಷಿಪ್ತ ರೂಪ ಪಡ್ಕೊಂಡ್ಬಿಟ್ವಿ. ಈ ತರ ಮಾಸ ಕಂಡಿಡ್ಕೊಂಡು ಅದರಿಂದ ಭಾಗಿಸಿದ್ರೆ ನಮ್ಗೆ ಸಂಕ್ಷಿಪ್ತ ರೂಪ ಸುಲಭವಾಗಿ ಸಿಕ್ಬಿಡುತ್ತೆ. ಪ್ರಯತ್ನಿಸಿ. 1. ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಇಲ್ಲಿ ಕೆಲವು ಭಿನ್ನರಾಶಿಗಳು ಕೊಟ್ಟಿದೆ, ಅವುಗಳ ಸಂಕ್ಷಿಪ್ತ ರೂಪನ ಕಂಡುಹಿಡಿಬೇಕು, ಕಂಡುಹಿಡ್ಬಿಟ್ಟು ಬರೀಬೇಕು. ನೋಡಿ, ಎ ಏನು 75ನೇ 15, ಬಿ 72ನೇ 16, ಸಿ 51ನೇ 17, ಡಿ 28ನೇ 42, ಇ 24ನೇ 80. ಮಾಡೋಣ ಮಕ್ಕಳೇ, ಪ್ರತಿಯೊಂದಕ್ಕೂ ನಾವೀಗ ಸಂಕ್ಷಿಪ್ತ ರೂಪ ಕಂಡುಹಿಡಿಬೇಕು. ಮಾಡೋಣ ಬನ್ನಿ. ಪರಿಹಾರ ಎ ಮೊದಲನೇ ತಗೊಂಡಂತೆ ಏನಿದು 75ನೇ 15. ಆಗ್ಲೇ ತಿಳ್ಕೊಂಡಿವ ಮಕ್ಕಳೇ, ನಾವು ಮಾಸ ಕಂಡು ಮಾಡೋದ್ರಿಂದ ತುಂಬಾ ಸುಲಭ ಕಂಡುಹಿಡಿಬಹುದು ನಾವು. ಈಗ 75 ಮತ್ತು 15 ಇವುಗಳ ಮಾಸ ಅಷ್ಟು 15 ಆಗಿದೆ ಅಲ್ವಾ? ಹಾಗಾಗಿ ನಾವು ಏನ್ ಮಾಡಬೇಕು, ಅಂಶ ಮತ್ತು ಛೇದ ಎರಡನ್ನೂ 15ನಿಂದ ಭಾಗಿಸ್ಬೇಕು. 15 ಭಾಗಾಕಾರ 15 1 ಅಂತ ಸಿಕ್ತು. 75 ಭಾಗಾಕಾರ 15 5 ಅಂತ ಸಿಗುತ್ತೆ. ಹಾಗಾಗಿ ಭಿನ್ನರಾಶಿ 75ನೇ 15ರ ಅತ್ಯಂತ ಸಂಕ್ಷಿಪ್ತ ರೂಪ ಯಾವುದು? 5ನೇ 1 ಆಗಿದೆ ಅಲ್ವಾ ಮಕ್ಕಳೇ? ಬಿ 72ನೇ 16. ಇಲ್ಲಿ ಮತ್ತೆ ನೀವು ಅಂಶ ಮತ್ತು ಛೇದ ಗಮನಿಸಿ ಮಕ್ಕಳೇ. 16 ಮತ್ತು 72 ಇವುಗಳ ಮಾಸ ಎಷ್ಟು? 8. ಹಾಗಾಗಿ ನಾವು ಎರಡನ್ನೂ ಭಾಗಿಸ್ಬೇಕು. 16 ಭಾಗಾಕಾರ 8 2, 72 ಭಾಗಾಕಾರ 8 9. ಅಂದ್ರೆ ನಮ್ಗೆ ಯಾವ್ದು ಸಿಕ್ತು? ಭಿನ್ನರಾಶಿ 9ನೇ 2 ಅಂತ ಸಿಕ್ತು. ಹಾಗಾಗಿ ಏನ್ ಹೇಳ್ಬೋದು ನಾವು? ಭಿನ್ನರಾಶಿ 72ನೇ 16ರ ಅತ್ಯಂತ ಸಂಕ್ಷಿಪ್ತ ರೂಪ ಯಾವುದು? 9ನೇ 2 ಆಗಿದೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸಿ 51ನೇ 17 ಮುಂದಿನ ಭಿನ್ನರಾಶಿ. ಇಲ್ಲಿ ಮತ್ತೇನ್ ಮಾಡಬೇಕು? 17 ಮತ್ತು 51 ಇವೆರಡರ ಮಾಸ ಎಷ್ಟು? 17 ಆಗುತ್ತೆ. ಹಾಗಾಗಿ ನಾವು 17ರಿಂದ ಭಾಗಿಸಿದ್ರೆ ಅಂಶ ಮತ್ತು ಛೇದನ 17 ಭಾಗಾಕಾರ 17 1, 51 ಭಾಗಾಕಾರ 17 3. ಅಂದ್ರೆ ಎಷ್ಟಾಯ್ತು? 3ನೇ 1. ಹಾಗಾಗಿ ಭಿನ್ನರಾಶಿ 51ನೇ 17ರ ಅತ್ಯಂತ ಸಂಕ್ಷಿಪ್ತ ರೂಪ ಯಾವುದು? 3ನೇ 1 ಆಗಿದೆ ಅಂತ ಹೇಳ್ಬೋದು. ಡಿ 28ನೇ 42 ಇದು ಕೊಟ್ಟಿರೋ ಭಿನ್ನರಾಶಿ. ಮತ್ತೇನ್ ಮಾಡಬೇಕು? 42 ಮತ್ತು 28 ಇವಕ್ಕೆ ಮಾಸ ಹಾಕೊಂಡಿದ್ರೆ ಎಷ್ಟಾಗತ್ತೆ? 14 ಆಗತ್ತೆ ಅಲ್ವಾ? ಈಗ ಅಂಶ ಮತ್ತು ಛೇದನ 14ರಿಂದ ಭಾಗಿಸಿದ್ರೆ 42 ಭಾಗಾಕಾರ 14 3, 28 ಭಾಗಾಕಾರ 14 2. ಅಂದ್ರೆ 2ನೇ 3 ಅಂತ ಹೊಸ ಭಿನ್ನರಾಶಿ ಸಿಕ್ತು ನಮ್ಗೆ. ಹಾಗಾಗಿ ಏನ್ ಹೇಳ್ಬೋದು ನಾವು? ಭಿನ್ನರಾಶಿ 28ನೇ 42ರ ಅತ್ಯಂತ ಸಂಕ್ಷಿಪ್ತ ರೂಪ ಯಾವುದು? 2ನೇ 3 ಆಗಿದೆ ಅಂತ ನಾವು ಹೇಳ್ಬೋದು. ಈ 24ನೇ 80 ಮತ್ತೇನ್ ಮಾಡ್ಬೇಕು ಮಕ್ಕಳೇ? ಇಲ್ಲಿ ಅಂಶ ಛೇದ 80 ಮತ್ತು 24 ಇವುಗಳ ಮಾಸ ಎಷ್ಟು? 8 ಆಗಿದೆ. ಹಾಗಾಗಿ 24ನೇ 80ನ ಏನ್ ಮಾಡ್ಬೇಕು? 8ರಿಂದ ಭಾಗಿಸ್ಬೇಕು ಅಂಶ ಮತ್ತು ಛೇದನ. 80 ಭಾಗಾಕಾರ 8 ಎಷ್ಟಾಯ್ತು? 10. ಆಮೇಲೆ 24 ಭಾಗಾಕಾರ 8 3. ಹಾಗಾಗಿ ಹೊಸ ಭಿನ್ನರಾಶಿ ಯಾವುದು? 3ನೇ 10 ಅಂತ ಸಿಕ್ತು ನಮ್ಗೆ ಅಲ್ವಾ? ಹಾಗಾಗಿ ಭಿನ್ನರಾಶಿ 24ನೇ 80ರ ಅತ್ಯಂತ ಸಂಕ್ಷಿಪ್ತ ರೂಪ ಯಾವುದು? 3ನೇ 10 ಆಗಿದೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳು ಎಲ್ಲಾರ್ಗೂನುವೆ? ಹೇಗೆ ನಾವು ಮಾಸ ಬಳಸ್ಬಿಟ್ಟು ಸಂಕ್ಷಿಪ್ತ ರೂಪನ ಪಡ್ಕೊಂಡಿದೀವಿ ಇಲ್ಲಿ. ಎರಡು 64ನೇ 49 ಇದು ಸಂಕ್ಷಿಪ್ತ ರೂಪದಲ್ಲಿ ಇದೆಯೇ ಅಂತ ಕೇಳಿದಾರೆ. ಹೇಗ್ ಮಾಡ್ಬೇಕು ಮಕ್ಕಳೇ ಇಲ್ಲಿ? ಪರಿಹಾರ ಏನಿಲ್ಲಿ ನೋಡಿ. 49ಕ್ಕೆ ಯಾವ ಅಪವರ್ತನಗಳಿವೆ? 1, 7 ಮತ್ತು 49 ಮೂರೇ ಅಪವರ್ತನಗಳು. 64ಕ್ಕೆ ಅದಕ್ಕೆ ಸಾಕಷ್ಟು ಅಪವರ್ತನಗಳಿವೆ. 1, 2 ಅಲ್ವಾ? ಆಮೇಲೆ 4, 8 ಈ ತರ ಎಲ್ಲ ಅಪವರ್ತನಗಳಿವೆ. ಆದ್ರೆ ಇವುಗಳಲ್ಲಿ ಯಾವುದು ಸಾಮಾನ್ಯ ಅಪವರ್ತನ ಒಂದೂ ಇಲ್ಲ. ಒಂದನ್ನು ಹೊರತುಪಡಿಸಿ ಇನ್ಯಾವುದು ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ 49 ಮತ್ತು 64ಕ್ಕೆ
ಒಂದನ್ನು ಹೊರತಾಗಿ ಬೇರೆ ಸಾಮಾನ್ಯ ಅಪವರ್ತನಗಳಿಲ್ಲ. ಹಾಗಾಗಿ ಇದು ಸಂಕ್ಷಿಪ್ತ ರೂಪ ಏನು? ಇದೇ ಸಂಕ್ಷಿಪ್ತ ರೂಪ. 64ನೇ 49ನೇ ಸಂಕ್ಷಿಪ್ತ ರೂಪ. ಗೊತ್ತಾಯ್ತಾ ಮಕ್ಕಳೇ? ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅಂತಂದ್ರೆ ಅವಾಗ ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.